ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ಸರ್ವರಿಗೂ ಒಬ್ಬನೇ ಒಬ್ಬ ದೇವನು. ಆ ಒಬ್ಬನೇ ಒಬ್ಬ ದೇವ ಎಲ್ಲ ಮಾನವ ಜೀವ ರಾಶಿಗಳಲ್ಲಿ ಕಾಣಲಾರದ ರೂಪದಲ್ಲಿ ಇರ್ತಕ್ಕಂಥ ದೇವನನ್ನು ಅರಿತುಕೊಂಡು ಆಚರಿಸುವುದರ ಮೂಲಕ, ದಿನನಿತ್ಯ ಚಿಂತನೆ ಮಾಡುವುದರ ಮೂಲಕ ಇಡೀ ಜಗತ್ತವನ್ನೇ ಮೆಚ್ಚತಕ್ಕಂತಹ ಒಂದು ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಚನಗಳು ಇವತ್ತು ದೇಶಾದ್ಯಂತ 33 ಭಾಷೆಯಲ್ಲಿ ಸಿಗುತ್ತವೆ. ತಾವೆಲ್ಲರೂ ಕೂಡ ಓದಿಕೊಂಡು ನಿಶ್ಚಿಂತ ಜೀವನದಲ್ಲಿ ನಾವು ಯಾವಾಗಲೂ ನಮ್ಮ ದೇಹವೇ ದೇವಸ್ಥಾನವೆಂದು ನಂಬಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ಸರ್ವರ ಜೊತೆ ಪ್ರೀತಿ ಪ್ರೇಮದಿಂದ ಬದುಕಲು ಬರುತ್ತದೆ. ಆ ಕಾರಣಕ್ಕಾಗಿ ನಾನು ದಿನನಿತ್ಯ ವಚನಗಳ ವಿಡಿಯೋ ಮಾಡುತ್ತಾ ಇರುತ್ತೇನೆ. ಈಗ ಒಂದು ಬಸವಣ್ಣನವರ ವಚನ. ನಾನು ಇಷ್ಟೊಂದು ವಚನ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಆ ಉತ್ತರ ಪ್ರದೇಶದಲ್ಲಿ ಕಾವಡ ಯಾತ್ರಾ ಅಂಥೇಳಿ ಮಾಡ್ತಾ ಇರ್ತದೆ. ನಾನು ವಿಡಿಯೋಗಳು ನೋಡಿದ್ದೀನಿ. ಎಷ್ಟೆಷ್ಟೋ ಕೊಡಗಳು ನೀರು ತುಂಬಿಕೊಂಡು ಹೆಗಲ ಮೇಲೆ ಇಟ್ಕೊಂಡು ಚಪ್ಪಲಿ ಇಲ್ಲದೇ ಬಹಳಷ್ಟು ಕಷ್ಟಪಡ್ತಕ್ಕಂಥದ್ದು ನೋಡ್ತಾ ಇದ್ದೀನಿ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಇದರಿಂದ ಯಾವುದು ಸತ್ಯ ಯಾವುದು ಅಸತ್ಯ ಅರಿಯದೆ ಈ ಶರೀರಕ್ಕೆ ಕಷ್ಟ ಕೊಡ್ತಕ್ಕಂಥದ್ದು ನೋಡಿ ನನಗೆ ಮತ್ತೆ ಮತ್ತೆ ವಚನಗಳನ್ನು ಹೇಳಬೇಕಪ್ಪ ಅಂಥೇಳಿ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ತಿಳ್ಕೊಂಡವರಿಗೆ ಒಳ್ಳೆಯದಿದೆ, ತಿಳ್ಕೊಳ್ಳಾರ್ದನ್ನ ಹಾಗೇ ನಾವು ದೇವರ ಹೆಸರ ಮೇಲೆ ಹಾಳಾಗ್ತೀವಪ್ಪ ಅಂದ್ರೆ ಅವ್ರಿಗೇನು ಹೇಳೋಕ್ಕಾಗೋದಿಲ್ಲ. ಈಗ ಒಂದು ಬಸವಣ್ಣನವರ ವಚನ. ಅರಗು ತಿಂದು ಕರಗುವ ದೈವಗಳು ಎಂತು ಸರಿಯೆಂಬೆನೆಯ, ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿಯೆಂಬೆನೆಯ, ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿಯೆಂಬೆನೆಯ, ಅಂಜಿಕೆ ಆದರೆ ಹೂಳುವ ದೈವಗಳು ಎಂತು ಸರಿಯೆಂಬೆನೆಯ, ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕಾಣಿರಣ್ಣ, ಒಬ್ಬನೇ ದೇವ ಕಾಣಿರಣ್ಣ. ಈ ಒಬ್ಬನೇ ದೇವನನ್ನು ಯಾವ ರೀತಿ ಅಂತಕ್ಕಂಥದ್ದು ಇನ್ನೊಂದು ಬಸವಣ್ಣನವರ ವಚನವನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಈ ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ, ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯ, ನೀನು ಈ ಜಗತ್ತಕ್ಕೆ ಬಲ್ಲಿದವನಾದರೆ ನಾನು ನಿನಗೆ ಬಲ್ಲಿದನು ಕಂಡಯ್ಯ, ಕರಿಯ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದೀ ಕೂಡಲ ಸಂಗಮದೇವ. ಎಷ್ಟೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಸರಳವಾಗಿ. ಈ ಜಗತ್ತನೇ ನಡೀತಕ್ಕಂಥದ್ದು ಒಬ್ಬ ದೇವನ ಕಂಟ್ರೋಲ್ದಲ್ಲಿ, ಒಬ್ಬನೇ ಒಬ್ಬ. ಯಾವ ರೀತಿ ಒಂದು ಟ್ರೈನು, ದೊಡ್ಡದಾಗಿರ್ತಕ್ಕಂಥ ಟ್ರೈನ್ ಇರ್ತದೆ, ಅಲ್ಲಿ ಆ ಟ್ರೈನ ಚಾಲಕ ಒಬ್ಬನೇ ಇರ್ತಾನೆ. ಹಾಗೆಯೇ ಈ ಜಗತ್ತವೇ ಒಂದು ಟ್ರೈನ್ ಇದ್ದ ಹಾಗೆ ಇದರ ಡ್ರೈವರು, ಇದಕ್ಕೆ ಈ ವಾಹನ ಚಾಲಕ ಒಬ್ಬನೇ ದೇವರು. ಅಂತಹ ದೇವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ನಿರಾಕಾರ ದೇವ. ಹಾಗಾದರೆ ನಾವು ಸಹಕಾರ ದೇವರನ್ನು ಆಗಿದ್ದರೆ ಎಲ್ಲ ಮಾನವ ಜೀವಗಳಲ್ಲಿ ದೇವರನ್ನು ಕಾಣಬೇಕು. ಯಾರ ಜೊತೆ ನಾವು ಅನ್ಯಾಯ ಮಾಡೋದು ಬೇಡ, ಯಾರಿಗೂ ಮೋಸ ಮಾಡೋದು ಬೇಡ, ಯಾರಿಗೆ ಸುಳ್ಳು ಕಳ್ಳ ಯಾರ್ದು ಏನು ಮಾಡಬಾರ್ದು. ಇಷ್ಟೆಲ್ಲ ಬಿಟ್ಟರೆ ನಿಜಕ್ಕೂ ಅವರೇ ನಿಜವಾಗಿರ್ತಕ್ಕಂಥ ಶ್ರೀಮಂತರಾಗುತ್ತಾರೆ. ಎಲ್ಲ ರೀತಿಯಿಂದ, ಮನಸ್ಸಿನಿಂದ, ಹೃದಯದಿಂದ, ಎಲ್ಲರಿಂದ ಅವರು ಕಷ್ಟಪಟ್ಟು ದುಡಿದು ಒಳ್ಳೆಯದಾಗಿ ಬದುಕಿದರೆ ಎಲ್ಲರೂ ಒಳ್ಳೆಯದಾಗುತ್ತದೆ. ಇಂತಹ ಒಂದು ವಿಚಾರ ಮುಂದೆ ಏನು ಹೇಳ್ತಾರೆ, ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ, ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯ. ನೀನು ಜಗತ್ತವನ್ನು ಸೃಷ್ಟಿ ಮಾಡಿದೆ. ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಗಿಡ ಮರಗಳು, ಒಂದು ಇರುವಿನಿಂದ ಹಿಡಿದುಕೊಂಡು ಆನೆಗಳವರೆಗೆ ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ಮಾನವ ಜಗತ್ತ ತುಂಬ ಎಲ್ಲರೂ ತಾಯಿ ಗರ್ಭದಿಂದ ಬರುತ್ತೇವೆ. ಇಂತಹ ದೇವನನ್ನು ನಾವು ಎಲ್ಲಿ ಕಾಣಬೇಕಂತಾರೆ ಬಸವಣ್ಣನವರು.
ಕರಿಯ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದಿ ಕೂಡಲ ಸಂಗಮದೇವ. ಎಂತಹ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಆವಾಗಿನ ಕಾಲದಲ್ಲಿ ಇವತ್ತಿನ ಥರ ಮೊಬೈಲು ಕ್ಯಾಮ್ರಾಗಳು ಇದ್ದಿಲ್ಲ. ಕನ್ನಡಿದಾಗೆ ನಾವು ಮುಖ ನೋಡ್ಕೊಳ್ಬೇಕಾಗಿತ್ತು. ಹಾಗೆಯೇ ಒಂದು ದೊಡ್ಡದಾಗಿರ್ತಕ್ಕಂಥ ಆನೆ ಇದೆ ಅಂತ ತಿಳ್ಕೊಳ್ಳಿ. ಆ ಆನೆ ಎದುರುಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕನ್ನಡಿ ಈ ಥರ ಹಿಡೀರಿ. ಆ ಆನೆ, ದೊಡ್ಡ ಆನೆ ಈ ಕನ್ನಡಿಯಲ್ಲಿ ಕಂಡು ಬರುತ್ತದೆ. ಆನೆ ಅಷ್ಟು ದೊಡ್ಡದಿದ್ದರೂ ಕೂಡ. ಹಾಗೆಯೇ ಇಡೀ ಜಗತ್ತದ ಒಡೆಯನೇ ನಮ್ಮ ಒಳಗೆ ಇದ್ದಾನಲ್ಲ. ಇದ್ದಾನಂತ ಹೇಳ್ಯಾರ ನಾವು ಬದುಕಿದ್ದೇವಲ್ಲ. ಇದ್ದಾನಂತ ಹೇಳ್ಯಾರ ನಾವು ಈ ಪಂಚೇಂದ್ರಿಯಗಳ ಮುಖಾಂತರ ಜಗತ್ತೇ ನೋಡ್ತಾ ಇದ್ದೀವಲ್ಲ. ಒಳಗೆ ಇದ್ದಾನಂತ ಹೇಳ್ಯಾರ ನಾವು ಎಲ್ಲವನ್ನು ನೋಡಿ. ಒಳಗಿನ ಒಡೆಯ ಇಲ್ಲ ಹೋದರೆ ನಾವು ಹೇಗೆ ಇರುತ್ತೀವಿ? ಹೋಗಿಬಿಡ್ತೀವಲ್ಲ. ಈ ಥರ ಅರಿತುಕೊಂಡು ನಿಶ್ಚಿಂತ ಜೀವನ ಮಾಡುವ ಸಲುವಾಗಿ ಅಣ್ಣ ಬಸವಣ್ಣನವರು ಯಾವುದೇ ಗುಡಿ ಗುಂಡಾರಗಳು, ಯಾವುದೇ ಎಷ್ಟು ಹಬ್ಬಗಳಿವೆಲ್ಲ ಈ ದೇಶದಲ್ಲಿ, ಒಂದರ ಬೆನ್ನಿಗೊಂದು ಎಲ್ಲ ಹಬ್ಬಗಳು ಮೂಢರೂಢಿಗಳು, ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು, ಅವರನ್ನು ಮೋಸ ಮಾಡ್ತಕ್ಕಂಥದ್ದು, ಅವರನ್ನು ಧ್ಯಾನ ಭಟ್ಕಸತಕ್ಕಂಥದ್ದು ನೋಡಿ. ನಾವೆಲ್ಲ ಎಷ್ಟು ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ. ನನಗೆ ವಚನ ನೆನಪು ಬರ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಈ ಕಡೆ ಮಹಾರಾಷ್ಟ್ರದಲ್ಲಿ ಕೂಡ ಇದೇ ನಡ್ಕೊಂಡು ಹೋಗೋದು. ಮಂಡೆ ಬೋಳಾದರೆ ಏನಯ್ಯ, ಮನಸ್ಸು ಬೋಳಾಗದನಕ್ಕಂತ ಶರಣರು. ಅದರಿಂದ ನಾನು ಆ ಉತ್ತರ ಪ್ರದೇಶದ ಕಾವಡಿ ಯಾತ್ರಾ, ಅಲ್ಲಿನ ಜನರು ಯಾವ ರೀತಿ ಗಾಂಜಾ ಸೇರ್ತಕ್ಕಂಥದ್ದು, ಕುಡಿತಕ್ಕಂಥದ್ದು, ಅಡ್ಡ ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಪೊಲೀಸ್ದವ್ರ ಜೊತೆ ಜಗಳ ಮಾಡ್ತಕ್ಕಂಥದ್ದು, ಬಡಿ ಕಡಿ ಮಾಡ್ತಕ್ಕಂಥದ್ದು, ಇಂತಹದ ನಮ್ಮ ಬಸವಣ್ಣನವರು ಇಂಥವ್ರನ್ನ ದೇವರನ್ನು, ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಎಂದೆಂದಿಗೂ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿನ ರಾಜಕಾರಣಿಗಳು ಕೂಡ ಬದಲಾವಣೆ ಆಗಬೇಕು. ಇಂಥದ್ದನ್ನು ಅವಕಾಶ ಕೊಡಬಾರ್ದು. ಯಾಕೆಂದರೆ ಇಂತಹ ಯುವಕರು ಇವತ್ತ ಈ ಥರ ಮೂಢನಂಬಿಕೆಗಳ ಬೆನ್ನತ್ತಿದವರು ಸತ್ಯವಂತರಾಗಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ನಿಜಕ್ಕೂ ದೇಶದಲ್ಲಿ ಎಲ್ಲ ರೀತಿಯಿಂದ ಭ್ರಷ್ಟಾಚಾರ, ಕಳ್ಳರು, ಸುಳ್ಳರು, ಮೋಸಗಾರರು, ಜಾತಿವಾದಿಗಳು ಹೆಚ್ಚಿಗೆ ಯುವಕರು ಬೆಳೆಸ್ತಕ್ಕಂಥ ಒಂದು ರಾಜಕಾರಣಿ ನಡೀತಾ ಇದೆ. ಇದು ನಿಲ್ಲಬೇಕು ಅಂತೇಳಿ ಒಂದೇ ಒಂದು ಕಾರಣಕ್ಕಾಗಿ ನಾನು ಇವತ್ತು ಸಾಯಂಕಾಲ ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದಲ್ಲಿ, ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ಯಾವುದೇ ಡಾಂಬಿಕ್ಕಿಲ್ಲ, ಯಾವುದೇ ಮ್ಯೂಸಿಕ್ ಇಲ್ಲ. ದಿನನಿತ್ಯ 24 ತಾಸಿನಲ್ಲಿ ಒಂದು 5 ನಿಮಿಷ 10 ನಿಮಿಷ ಆದರೂ ಅಂತರಂಗದಲ್ಲಿ ಧ್ಯಾನ ಮಾಡುವುದರ ಮೂಲಕ ನಾವು ಧನ್ಯವಾದಗಳನ್ನು ಹೇಳಬಹುದು. ಆ ಕಾರಣಕ್ಕಾಗಿಯೇ ನಾವು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು, ಬಸವ ಮಂಟಪಗಳಾದರೆ ಈ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥ ಯುವಕರು ನಿಲ್ಲಲು ಸಾಧ್ಯವಿದೆ ಎಂದು ಹೇಳ್ತಾ ಈಗ ಒಂದು 6 ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು. ಈ ರೀತಿ ಏಕಾಂತದಲ್ಲಿ ಧ್ಯಾನ ಮಾಡುವುದರ ಮೂಲಕ ನಿಜವಾಗಿರ್ತಕ್ಕಂಥ ದೇವನ ಕನೆಕ್ಷನ್ ಇಲ್ಲಿಂದ ಇಲ್ಲಿ ತೆಗೆದುಕೊಂಡರೆ ಸಾಕು. ಇದೇ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತೆ ಎಂದು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ, ದೆಹಲಿ ಪಾರ್ಲಿಮೆಂಟ್ನಲ್ಲಿ ಜಗಳ ಮಾಡ್ತಕ್ಕಂಥವ್ರಿಗೆ, ವಿಧಾನಸಭೆಯಲ್ಲಿ ಜಗಳ ಮಾಡ್ತಕ್ಕಂಥವ್ರಿಗೆ, ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು, ಇವರೆಲ್ಲರಲ್ಲಿ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದರೆ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಚನಗಳನ್ನು ಓದುವಿರಿ ಎಂದು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈನಿಂದ ಮತ್ತೊಮ್ಮೆ ಶರಣ.